ಸೂಪರ್ ಚೆನ್ನಾಗಿದೆ ಸರ್. ಫುಲ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದಲ್ಲ. ಓಕೆ. ಏನು ಅಂದರೆ ಹುಡುಗಿರನ್ನ ಕರೆಕ್ಟಾಗಿ ನೋಡ್ಕೊಬೇಕು, ಆಮೇಲೆ ಹುಡುಗಿರನ್ನ ಬೇರೆ ಥರ ನೋಡೋದನ್ನು ಬಿಡಬೇಕು ಅಷ್ಟೇ. ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ. ಸೂಪರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ತುಂಬ. ಎಲ್ಲರೂ ಬಂದು ನೋಡಿ. ಚೆನ್ನಾಗಿ ಸೂಪರ್ ಚೆನ್ನಾಗಿದೆ, ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ಎಷ್ಟು ಥ್ರಿಲ್ಲಿಂಗ್ ಆಗಿ ಸಕ್ಕತ್ತಾಗಿದೆ. ಎಲ್ಲರೂ ನೋಡಬೇಕಾಗಿರೋ ಫಿಲಮು. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ. ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಚಿಕ್ಕ ಮಕ್ಕಳದ್ದು ಬಗ್ಗೆ ಮೆಸೇಜ್ ಕೊಟ್ಟಿದ್ದಾರೆ. ಜಾಸ್ತಿ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಸಿನಿಮಾಗೆ ನೀವೇ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಕನ್ನಡ ಸಿನಿಮಾ, ಈ ವರ್ಷದ ಸಸ್ಪೆನ್ಸ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕುಟುಂಬ ಸಮೇತ ಎಲ್ಲರೂ ಬಂದು ಸಿನಿಮಾನ ನೋಡ್ಬೋದು. ಬನ್ನಿ, ಕನ್ನಡ ಸಿನಿಮಾ ನೋಡಿ. ಹೊಸಬ್ರು ಸಿನಿಮಾ ಅಂತ ಎಲ್ಲೂ ಅನಿಸಲ್ಲ. ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಬಟ್ ಎಲ್ಲೂ ಕತೆ ರಿವೀಲ್ ಬಿಟ್ಕೊಟ್ಟಿಲ್ಲ ಅವರು. ತುಂಬ ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿದ್ದಾರೆ. ಬನ್ನಿ, ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು. ಸರ್, ಈಗಿನ ಹೆಣ್ಮಕ್ಳುಗಳು ಅಂದರೆ ಸಣ್ಣ ಮಕ್ಳುಗಳ ಸ್ಕೂಲಲ್ಲಿ ನಾವು ಒಬ್ಬೊಬ್ಬರನ್ನ ಬಿಡ್ತಾ ಇರ್ತೀವಿ. ಸೊ ಅದನ್ನು ಒಂಟಿಯಾಗಿ ಬಿಡೋದಾಗಲಿ, ಎಷ್ಟು ಕೇರ್ಫುಲ್ ಮಾಡಬೇಕು, ಮತ್ತು ಹೆಣ್ಮಕ್ಳು ಯಾರ ಜೊತೆ ಬೆರಿಬಾರ್ದು ಅನ್ನೋದು ತುಂಬ ಇದು ಹೇಳ್ಬಾರ್ದು ಕತೆ. ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ಪೇರೆಂಟ್ಸ್ಗೂ ಒಳ್ಳೆ ಮೆಸೇಜ್ ಇದೆ. ಪೇರೆಂಟ್ಸ್ಗೆ ಹೆಣ್ಮಕ್ಳಿಗಂತೂ ಎಕ್ಸ್ಪೆಷಲಿ ಒಳ್ಳೆ ಮೆಸೇಜ್ ಇದೆ. ಮಕ್ಕಳುಗಳಿಗೆ ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಓಕೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇಂಟ್ರೋಲಲ್ಲಿ ಹೀರೋ ಸತ್ತೋಗಿರೋದ್ರಿಂದ ಬೇಜಾರಾಯಿತು. ಲಾಸ್ಟಲ್ಲಿ ಗೊತ್ತಾಯಿತು ಸ್ಟೋರಿ ಏನು ಅನ್ನೋದು. ತುಂಬ ಸಸ್ಪೆನ್ಸ್ ಆಗಿದೆ, ಚೆನ್ನಾಗಿದೆ ಸ್ಟೋರಿ. ದೊಡ್ಡವರು ಚಿಕ್ಕವರೆಲ್ಲ ನೋಡ್ಬೋದು. ಇಂಟರ್ವಲ್ ಆದಮೇಲೆ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿದೆ. ಅವರ ಸಾಯಿಸಿದ್ದು ಅಂತ ಒಂಥರ ತಲೆ ಕೊರೆದಂಗಾಯಿತು. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಮತ್ತು ಕುತೂಹಲ ಮೂಡ್ತಾ ಇದೆ ಮೂವಿ ಬಗ್ಗೆ. ಪಾರ್ಟ್ 2 ವೆಯ್ಟ್ ಮಾಡ್ತಾ ಇದ್ದೀರಿ. ಇದು ಎಲ್ರಿಗೂ ರೀಚ್ ಆಗಬೇಕು ಅಂತ ಸರ್ ಹೇಳಿದ್ದಾರೆ. ಆದಷ್ಟು ರೀಚ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು, ಮತ್ತು ಹುಡುಗಿರನ್ನ ಸೇವ್ ಮಾಡಬೇಕಂತ ಒಂದು ಮೂವಿಲಿ ಇದಿದೆ, ಅದೊಂದು ಇಷ್ಟ ಆಯಿತು ಸರ್, ಅಷ್ಟೇ. ಥ್ಯಾಂಕ್ ಯು. ಪ್ರಕಾರ ಸಿನಿಮಾ ಚೆನ್ನಾಗಿದೆ ಸರ್. ಬಂದು ಜನ ಬರಬೇಕು, ಜನ ಬಂದು ಕೂತ್ಕೊಂಡು ಸಿನಿಮಾ ನೋಡಬೇಕು. ಆಗಲೇ ಗೊತ್ತಾಗೋದು ಹೆಂಗಿದೆ ಸಿನಿಮಾ ಅಂತ, ಅಷ್ಟೇ ಹೇಳ್ತಾರೆ. ಮೂವಿ ನೋಡಬೇಕಾದ್ರೆ ಅಂದರೆ ಅಲ್ಲಿ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಸರ್, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ನೋಡೋ ಅಂಥ ಫಿಲಮೇ. ಫುಲ್ಲು ಥ್ರಿಲ್ಲಲ್ಲಿದೆ, ಫುಲ್ ಸಸ್ಪೆನ್ಸ್ ಇದೆ, ಫುಲ್ ಸಕ್ಕತ್ತಾಗಿದೆ ಫಿಲಮ್ ಮಾತ್ರ. ಕ್ಲೈಮ್ಯಾಕ್ಸೇ ಸರ್ ಚಿಂದಿಯಾಗಿರೋದಂದರೆ ಪೊಲೀಸರು ಎಲ್ಲ ಗೊತ್ತೇ ಇರಲಿಲ್ಲ, ಫುಲ್ ಆ ಥರ ಇದೆ ಫಿಲಮ್ ಮಾತ್ರ. ಫುಲ್ ಸಕ್ಕತ್ತಾಗಿದೆ. ಇಲ್ಲ, ಗೊತ್ತೇ ಇಲ್ಲ ಸರ್, ಹೀರೋನೇ ಮಾಡೋರು ಅಂತ ಗೊತ್ತೇ ಇರಲಿಲ್ಲ ಸರ್. ಆದರೆ ಸಕ್ಕತ್ತಾಗಿದೆ ಫಿಲಮ್ ಮಾತ್ರ. ತುಂಬ ಚೆನ್ನಾಗಿದೆ. ಆ್ಯಸ್ ಎ ಆಡಿಯನ್ಸ್ ನನಗೆ ತುಂಬಾ ಮೂವಿ ಇಷ್ಟ ಆಯಿತು. ತುಂಬ ಮೂವೀಸ್ ನೋಡಿದ್ದೀನಿ, ಬಟ್ ಸ್ವಲ್ಪ ಅಲ್ಲಲ್ಲಿ ಬೋರ್ ಆಗುತ್ತೆ. ಬಟ್ ಇದು ಯಾವುದೇ ಥರ ನನಗೇನು ಬೋರ್ ಅನಿಸಿಲ್ಲ. ಎಲ್ಲರೂ ಬಂದು ನೋಡ್ಬೋದು, ಫ್ಯಾಮ್ಲಿ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಎಫರ್ಟ್ ಆ್ಯಕ್ಚುಲಿ ಆ್ಯಕ್ಟರ್ಸ್ ಆಗಿರ್ತಾರೆ ಮತ್ತು ಡೈರೆಕ್ಟ್ರು ಆಗಿರ್ತಾರೆ. ಬಟ್ ನಿಜವಾಗ್ಲೂ ಅವ್ರದ್ದು ಫಸ್ಟ್ ಫಿಲಮ್ ಅಂತೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಕರ್ನಾಟಕದಲ್ಲಿರೋರು ಎಲ್ಲರೂ ಕನ್ನಡ ಮೂವೀಸ್ಗೆ ಸಪೋರ್ಟ್ ಮಾಡಿ.